ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KE ವತಿಯಿಂದ ಒಂದು ಕಲಬುರಗಿ ಸೈಡ್ ಇರುವಂಥ ವಿದ್ಯಾರ್ಥಿಗಳಿಗೆ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಮುಂದೆ ಬರುವಂಥ KCET ಎಕ್ಸಾಮ್ಗೆ ಸಂಬಂಧಿಸಿದಂಥ ಪ್ರಕಟಣೆ. 2024 UGCET ಕಲಬುರಗಿ ಅಭ್ಯರ್ಥಿಗಳು ತಪ್ಪಾಗಿ ಪರೀಕ್ಷಾ ಕೇಂದ್ರ ನಮೂದಿಸಿರುವ ಬಗ್ಗೆ ತಪ್ಪಾಗಿ ಏನೋ ಒಂದು ನ್ಯೂಸ್ ಪೇಪರಲ್ಲಿ ಕೂಡ ಬಂದಿತ್ತು. ಏನಂದರೆ ಒಂದು ವಿದ್ಯಾರ್ಥಿನಿಗೆ ಧಾರವಾಡ, ಬೆಳಗಾವಿ, ರಾಯಚೂರು ಈ ರೀತಿಯಾಗಿ ಒಂದೇ ವಿದ್ಯಾರ್ಥಿಗೆ 3 ಕಡೆ ಏನು ಮಾಡಿದ್ದಾರೆ, ಎಕ್ಸಾಮ್ ಸೆಂಟ್ರನ್ನು ಕೊಟ್ಟಿದ್ದರು ಹಾಲ್ ಟಿಕೆಟ್ ಒಳಗಡೆ. ಅದೊಂದು ಪ್ರಾಬ್ಲಮ್ ಆಗಿತ್ತು. ಸೊ ಅದಕ್ಕೆ ಸಂಬಂಧಿಸಿದ ಸ್ಪಷ್ಟೀಕರಣ ಇವ್ರು ಕೊಡ್ತಾ ಇದ್ದಾರೆ. ಸೊ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿ 18/4/2024 ಮತ್ತು 19/4/2024 ನಡೆಸಲಾಗುವ KCET ಅರ್ಜಿ ಸಲ್ಲಿಸಿರುವ ವಿದ್ಯಾರ್ಥಿಗಳಿಗೆ ಪ್ರವೇಶಾತಿ ಪತ್ರ ಡೌನ್ಲೋಡ್ ಮಾಡಿಕೊಳ್ಳಲು ಸೂಚಿಸಲಾಗಿದೆ. ಕೆಲವು ಅಭ್ಯರ್ಥಿಗಳು ಕೋಲಾರದಿಂದ ಕಲಬುರಗಿ ಕೇಂದ್ರಕ್ಕೆ ಪರೀಕ್ಷಾ ಕೇಂದ್ರವನ್ನು ಬದಲಾಯಿಸಿಕೊಳ್ಳಲು ಪ್ರಾಧಿಕಾರವನ್ನು ಕೋರಿ ಇಮೇಲನ್ನು ಸಲ್ಲಿಸಿದ್ದಾರೆ. ಅಂದರೆ ಇಮೇಲ್ ಮಾಡಿದ್ರಂತೆ, ಕೋಲಾರದಿಂದ ಕಲಬುರಗಿ ಬೇಕು ಅಂತ. ಅಭ್ಯರ್ಥಿಗಳು ಸಲ್ಲಿಸಿರುವ ಮನವಿಯನ್ನು ಪರಿಶೀಲಿಸಲಾಗಿದೆ. ಅರ್ಜಿಯನ್ನು ಎಡಿಟ್ ಮಾಡುವ ಸಂದರ್ಭದಲ್ಲಿ ಅಭ್ಯರ್ಥಿಗಳು ಅವರಾಗಿಯೇ ಕಲಬುರಗಿ ಕೇಂದ್ರದಿಂದ ಕೋಲಾರ ಕೇಂದ್ರ ಆಯ್ಕೆ ಮಾಡಿರುವುದು ಕಾಣಿಸುತ್ತದೆ. ಅಂದರೆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅವರು. ಈ ರೀತಿ ತಪ್ಪಾದ ಪರೀಕ್ಷೆ ಕೇಂದ್ರದಿಂದ ಎಡಿಟ್ ಸಂದರ್ಭದಲ್ಲಿ ಬದಲಾಯಿಸಿಕೊಂಡಿರುವ ಅಭ್ಯರ್ಥಿಗಳು ವಿವರಗಳನ್ನು ಪ್ರಾಧಿಕಾರವು ಸಂಗ್ರಹಿಸುತ್ತಿದೆ. ಅಂದರೆ ಅವರು ಏನು ತಪ್ಪು ಮಾಡಿದೆ ಅದನ್ನು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ತಪ್ಪಾದ ಪರೀಕ್ಷಾ ಕೇಂದ್ರವನ್ನು ಆಯ್ಕೆ ಮಾಡಿರುವ ಅಂತಹ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರ ಬದಲಾವಣೆ ಅವರುಗಳ ವ್ಯಾಸಂಗ ಮಾಡಿರುವ PU ಕಾಲೇಜಿನ ಪ್ರಾಂಶುಪಾಲರ ಮುಖಾಂತರ ಸಕಾರಣ ನೀಡಿ ಮನವಿ ಸಲ್ಲಿಸಬೇಕು. ಅಂದರೆ ನೋಡಿರಿ, ಏನಾದರೂ ಇನ್ ಕೇಸ್ ಆಫ್ ನಿಮಗೆ ಎಕ್ಸಾಮ್ ಸೆಂಟ್ರ್ ಏನಾದರೂ ಚೇಂಜ್ ಮಾಡಬೇಕಂತ ಬಯಸಿದರೆ ನೀವು ಎಲ್ಲಿ ಓದಿರ್ತಿರಲ್ಲ ಆ ಕಾಲೇಜಿನ ಪ್ರಾಂಶುಪಾಲರ ಮುಖಾಂತರ ಮನವಿ ಸಲ್ಲಿಸಬೇಕಂತೆ. ಆದರೆ ಅಂಥ ಅಭ್ಯರ್ಥಿಗಳು ಈ ಕೆಳಗಿನ ಕ್ರಮಗಳನ್ನು ಪಾಲಿಸಬೇಕು. ಒಂದಷ್ಟು ಕಂಡೀಷನ್ ಇದ್ದಾವೆ, ಅದನ್ನು ಪಾಲಿಸಬೇಕಂತೆ. ಪರೀಕ್ಷಾ ಕೇಂದ್ರ ಬದಲಾವಣೆ ಕೋರಿ ವ್ಯಾಸಂಗ ಮಾಡಿರುವ ಆಯಾ PU ಕಾಲೇಜಿನ ಪ್ರಾಂಶುಪಾಲರ ಮೂಲಕ ಮನವಿ ಸಲ್ಲಿಸಬೇಕು. ಅಂದರೆ ಈಗ ಪರೀಕ್ಷಾ ಕೇಂದ್ರ ಬದಲಾವಣೆ ಕೋರಿ ವ್ಯಾಸಂಗ ಮಾಡುತ್ತಿರುವ ಅಭ್ಯರ್ಥಿಗಳು ಪ್ರಾಂಶುಪಾಲ ಮುಖಾಂತರ ಒಂದು ಮನವಿ ಮಾಡಬೇಕು. ಮನವಿಯಲ್ಲಿ ಅಭ್ಯರ್ಥಿಯ ಹೆಸರು, ಅರ್ಜಿ ಸಂಖ್ಯೆ, CET ಪತ್ರ ಸಂಖ್ಯೆ, ಪ್ರವೇಶ ಪತ್ರ ಸಂಖ್ಯೆ ಸಲ್ಲಿಸಬೇಕು. ಆಯಾ ಕಾಲೇಜಿನ ಪ್ರಾಂಶುಪಾಲರ ಇಂತಹ ಅಭ್ಯರ್ಥಿಗಳ ಪಟ್ಟಿ ಮಾಡಿ ಪ್ರಾಧಿಕಾರ KE ಅಥಾರಿಟಿ /k@nic.in ಗೆ ಇಮೇಲ್ ಸಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಪ್ರಾಂಶುಪಾಲರು ಇಮೇಲ್ ಮೂಲಕ ಮನವಿ ಸಲ್ಲಿಸಿರುವ ಕೊನೆಯ ದಿನಾಂಕ 12/4/2024 ಸಂಜೆ 5 ಗಂಟೆ ಒಳಗಡೆ, 12ನೇ ತಾರೀಕು ಒಳಗಡೆ ಈ ಒಂದು ಇಮೇಲ್ ಮೂಲಕ ನೀವೇನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಅಭ್ಯರ್ಥಿಗಳು ವೈಯಕ್ತಿಕವಾಗಿ ಇಮೇಲ್ ಮೂಲಕ ಸಲ್ಲಿಸುವ ಮನವಿಯನ್ನು ಪುರಸ್ಕರಿಸುವುದಿಲ್ಲ. ವ್ಯಾಸಂಗ ಮಾಡಿದ ಆಯಾ ಪ್ರಾಂಶುಪಾಲರ ಮುಖಾಂತರನೇ ಸಲ್ಲಿಸಬೇಕು. ಆಮೇಲೆ ಕಲಬುರಗಿಯಲ್ಲಿ ವ್ಯಾಸಂಗ ಮಾಡಿರುವ ಅಭ್ಯರ್ಥಿಗಳು ಜೇವರ್ಗಿ, ಬೀದರ್, ಯಾದಗಿರಿಯಲ್ಲಿ ಪರೀಕ್ಷಾ ಹಂಚಿಕೆಯಾದಲ್ಲಿ ಸದರಿ ವಿದ್ಯಾರ್ಥಿಗಳು ಮನವಿ ಸಲ್ಲಿಸುವಂತಿಲ್ಲ. ಸೊ ಏನು ಮಾಡಬೇಕಂದ್ರೆ ಅವರು ಅಭ್ಯರ್ಥಿಗಳು ಯಾರು ಇವಾಗ ಆಲ್ರೆಡಿ ಇದಾಗಿದೆ, ಎಲ್ಲಿ ಜೇವರ್ಗಿ, ಬೀದರ ಮತ್ತು ಯಾದಗಿರಿಯಲ್ಲಿ ಪರೀಕ್ಷಾ ಕೇಂದ್ರ ಹಂಚಿಕೆಯಾಗಿದ್ದಲ್ಲಿ ಅಂಥ ವಿದ್ಯಾರ್ಥಿಗಳಿಗೆ ನಾವು ಮನವಿ ಸಲ್ಲಿಸುವಂತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೊಂದು ಕಂಡೀಷನ್ಸ್. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.